ಹಾಲಿ ವಿಶ್ವ ಚಾಂಪಿಯನ್ ಭಾರತದ ಡಿ ಗುಕೇಶ್ ಅವರು ನಾರ್ವೆ ಚೆಸ್ ಟೂರ್ನಿಯಲ್ಲಿ ವಿಶ್ವದ ದಿಗ್ಗಜ ಅಗ್ರಮಾನ್ಯ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ವಿರುದ್ಧ ಜಯ ಸಾಧಿಸಿದ್ದಾರೆ. ಇದು ಭಾರತೀಯ ಚೆಸ್ ಅಭಿಮಾನಿಗಳಿಗೆ ಹೆಮ್ಮೆ ಹಾಗೂ ಸಂತೋಷದ ಕ್ಷಣವಾಗಿದೆ. ವಿಶ್ವ ಚಾಂಪಿಯನ್ ಪಟ್ಟಿಗೆ ಅರ್ಹತೆ ಪಡೆದಿರುವ ಗುಕೇಶ್ ಈಗ ತಮ್ಮ ಆಟದ ಮಟ್ಟವನ್ನು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡಿದ್ದಾರೆ ಎಂಬುದನ್ನು ಈ ಗೆಲುವು ದೃಢಪಡಿಸುತ್ತದೆ. ಸೋಲಿನ ಅಂಚಿನಿಂದ ಚತುರ ನಡೆ ಪ್ರದರ್ಶಿಸಿದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಕ್ಲಾಸಿಕಲ್ 6ನೇ ಸುತ್ತಿನ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕಾರ್ಲ್ಸನ್ ವಿರುದ್ಧ ಅಚ್ಚರಿಯ ಗೆಲುವು ಸಾಧಿಸಿದರು. ಈ ಗೆಲುವು ಗುಕೇಶ್ ಅವರ ಚೆಸ್ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದು ಅವರು ಕಾರ್ಲ್ಸನ್ ವಿರುದ್ಧ ಕ್ಲಾಸಿಕಲ್ ಪಂದ್ಯದಲ್ಲಿ ದಾಖಲಿಸಿದ ಮೊದಲ ಜಯವಾಗಿದೆ. ಈ ಮೂಲಕ ಅವರು ನಾರ್ವೆ ಚೆಸ್ ಟೂರ್ನಿಯಲ್ಲಿ ಕಾರ್ಲ್ಸನ್ ವಿರುದ್ಧ ಗೆದ್ದ 2ನೇ ಭಾರತೀಯ ಆಟಗಾರರಾಗಿದ್ದಾರೆ. ಮೊದಲನೆಯವರು ಆರ್ ಪ್ರಜ್ಞಾನಂದ. ಸುಮಾರು 4 ಗಂಟೆಗಳ ಕಾಲ ನಡೆದ ಸ್ಪರ್ಧೆಯಲ್ಲಿ ಕಾರ್ಲ್ಸನ್ ಮೇಲುಗೈ ಸಾಧಿಸಿದಂತೆ ತೋರುತ್ತಿತ್ತು. ಆದರೆ ಸಮಯದ ಅಭಾವದಲ್ಲಿ ಕಾರ್ಲ್ಸನ್ ಅವರು ತಪ್ಪು ನಡೆ ಇಟ್ಟಿದ್ದರಿಂದ ಗುಕೇಶ್ಗೆ ಮೇಲುಗೈ ಸಾಧಿಸಲು ದಾರಿ ಮಾಡಿಕೊಟ್ಟಿತು. ಕಾರ್ಲ್ಸನ್ ಅವರಿಗೆ ತಪ್ಪಿನ ಅರಿವಾಯಿತಾದರೂ ಅಷ್ಟು ಹೊತ್ತಿಗೆ ಸಮಯ ಮೀರಿತ್ತು. ಸೋಲಿನ ಆಘಾತವನ್ನು ಅರಗಿಸಿಕೊಳ್ಳಲಾಗದ 5 ಬಾರಿಯ ಚಾಂಪಿಯನ್ ಕಾರ್ಲ್ಸನ್ ಒಂದು ಹಂತದಲ್ಲಿ ತಾಳ್ಮೆ ಕಳೆದುಕೊಂಡು ಚೆಸ್ ಟೇಬಲ್ ಗುದ್ದಿ ಹತಾಶೆ ವ್ಯಕ್ತಪಡಿಸಿದರು. ಕೆಲವೇ ಕ್ಷಣಗಳ ನಂತರ ಕಾರ್ಲ್ಸನ್ ಅವರು ಗುಕೇಶ್ ಅವರತ್ತ ಸಾಗಿ ಬೆನ್ನು ತಟ್ಟಿ ಅಭಿನಂದಿಸಿದರು. ಪಂದ್ಯದ ಬಳಿಕ ಪ್ರತಿಕ್ರಿಯಿಸಿದ ಗುಕೇಶ್, ಕಾರ್ಲ್ಸನ್ ವಿರುದ್ಧದ ಪಂದ್ಯದಲ್ಲಿ ಅದೃಷ್ಟ ಜೊತೆ ನೀಡಿತು. ನಾನು ಸೋಲಿನ ಅಂಚಿನಲ್ಲಿದ್ದೆ. 100ರಲ್ಲಿ 99 ಬಾರಿ ಸೋಲಬಹುದಿತ್ತು. ಆದರೂ ಕಾರ್ಲ್ಸನ್ ಗೆಲುವನ್ನು ಕಷ್ಟಕರವಾಗಿಸಲು ಪ್ರಯತ್ನಿಸಿದ್ದೆ. ಅಂತಿಮವಾಗಿ ಅದೃಷ್ಟ ನನ್ನ ಪಾಲಾಯಿತು ಎಂದು ಹೇಳಿದ್ದಾರೆ. ಈ ಗೆಲುವಿನೊಂದಿಗೆ 19 ವರ್ಷ ವಯಸ್ಸಿನ ಗುಕೇಶ್ 8.5 ಅಂಕಗಳೊಂದಿಗೆ 3ನೇ ಸ್ಥಾನಕ್ಕೆ ಏರಿದರು. ಕಾರ್ಲ್ಸನ್ ಮತ್ತು ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಫ್ಯಾಬಿಯಾನೋ ಕರುವಾನ 9.5 ಅಂಕಗಳೊಂದಿಗೆ ಜಂಟಿ ಅಗ್ರಸ್ಥಾನದಲ್ಲಿದ್ದಾರೆ. ಈ ಗೆಲುವು ಭಾರತೀಯ ಚೆಸ್ ಕ್ರೀಡೆಯಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿದೆ. ಗುಕೇಶ್ ಅವರ ಸಾಧನೆ ಯುವ ಆಟಗಾರರಿಗೆ ಪ್ರೇರಣೆಯಾಗಿದೆ ಮತ್ತು ಭಾರತದಲ್ಲಿ ಚೆಸ್ ಕ್ರೀಡೆಯ ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ ಎಂದರೆ ತಪ್ಪಾಗಲಾರದು. ಅಸಾಧಾರಣ ಸಾಧನೆ, ಅತ್ಯುತ್ತಮ ಪ್ರದರ್ಶನ ನೀಡಿದ ಗುಕೇಶ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ದೇಶದ ಹಲವು ಗಣ್ಯರು ಶುಭಾಶಯ ಕೋರಿದ್ದಾರೆ.